ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಹೊಸ ರೀತಿಯಲ್ಲಿ ತೆರಿಗೆ ಯುದ್ಧವನ್ನು ಮುಂದುವರೆಸಿದೆ. ಸಚಿವ ಕೃಷ್ಣ ಬೈರೇಗೌಡ ನಿನ್ನೆ ಅಂಕಿಅಂಶಗಳ ಮೂಲಕ ಕೇಂದ್ರದ ಅನ್ಯಾಯವನ್ನು ತೆರೆದಿಟ್ಟಿದ್ದಾರೆ. ಮತ್ತೊಂದೆಡೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಟ್ವೀಟ್ ಸಮರ ಸಾರಿರುವಂತಹ ಸಿಎಂ ಸಿದ್ದರಾಮಯ್ಯ ಇನ್ನಾದರೂ ಸುಳ್ಳು ಹೇಳೋದು ನಿಲ್ಲಿಸಿ ಪರಿಹಾರ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಬರ ಪಾಲಿಟಿಕ್ಸ್, ರಾಜ್ಯ ಕೇಂದ್ರ ಸಚಿವರ ಟಾಕ್ ಫೈಟ್. ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬಂದು ಹೋದ್ಮೇಲೆ ಬರ ಪರಿಹಾರದ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಅಮಿತ್ ಶಾ ಸುಳ್ಳು ಹೇಳ್ತಾ ಇದ್ದಾರೆ, ಬಹಿರಂಗ ಚರ್ಚೆಗೆ ಬರ್ಲಿ ಅಂತ ಸವಾಲು ಎಸೆದಿದ್ದ ಕಾಂಗ್ರೆಸ್ ಬರ ಪರಿಹಾರ ಚರ್ಚೆಗೆ ಪಂಥಾಹ್ವಾನ ನೀಡಿತ್ತು. ಆದ್ರೆ ಪಂಥಾಹ್ವಾನ ನಿರಾಕರಿಸಿದ್ದ ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬೆಂಗಳೂರಿಗರು ತಮ್ಮ ತೆರಿಗೆ ಕೇಳಿದ್ರೆ ಕಲ್ಯಾಣ ಕರ್ನಾಟಕದ ಪಾಡೇನು ಅಂತ ಪ್ರಶ್ನೆಯನ್ನ ಮುಂದಿಟ್ರು. ಹಣಕಾಸು ಆಯೋಗದ ವರದಿಯಲ್ಲಿ ವಿಶೇಷ ಅನುದಾನ ಶಿಫಾರಸು ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. बेंगलुरु के टैक्स को हमारी हक मान करके अपने हक मान करके अगर वापस इधर ही खर्च करने के लिए डिमांड किया. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. तो क्या होगा कल्याण कर्नाटक में? The final report didn't mention, but I'm telling you something more. Finance Commission did not mention or did not tell us to give special assistance for capital expenditure. You're hanging on to that 5,000 crores which was mentioned in the interim report. No, I'm telling you something which was not even in the final report. ವಿತ್ತ ಸಚಿವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ ಸಚಿವ ಕೃಷ್ಣ ಬೈರೇಗೌಡ ನಿರ್ಮಲಾ ಸೀತಾರಾಮನ್ ಕೊಟ್ಟ ಸಮರ್ಥನೆ ವಿರುದ್ಧ ಕೆರಳಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಹಿರಂಗ ಚರ್ಚೆಗೆ ಆಹ್ವಾನಿಸಿ ಕುರ್ಚಿ ಕಾಯ್ದಿರಿಸಿದ್ರು. ರೈತ ಪರ, ಕನ್ನಡ ಪರ ಸೇರಿದಂತೆ ವಿವಿಧ ಸಂಘಟನೆಗಳು ಭಾಗಿಯಾಗಿದ್ವು. ಆದರೆ ನಿರ್ಮಲಾ ಸೀತಾರಾಮನ್ ಬರಲಿಲ್ಲ. ನಂತರ ಪಿಪಿಟಿ ಮೂಲಕ ಸಚಿವ ಕೃಷ್ಣ ಬೈರೇಗೌಡ ಕೇಂದ್ರದಿಂದ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನ ಅಂಕಿ ಅಂಶಗಳ ಸಮೇತ ತೆರೆದಿಟ್ರು. 14ನೇ ಹಣಕಾಸು ಆಯೋಗದಲ್ಲಿ 4.713 ನಮ್ಮ ರಾಜ್ಯಕ್ಕೆ ಕೇಂದ್ರದ ತೆರಿಗೆಯಲ್ಲಿ ಇಷ್ಟು ಪರ್ಸೆಂಟೇಜ್ ಬರ್ತಾ ಇತ್ತು. ಈ ಮೋದಿ ಸಾಹೇಬರು ರಚನೆ ಮಾಡಿದಂತ 15ನೇ ಹಣಕಾಸು ಆಯೋಗ ಏನ್ ಮಾಡ್ತು, ಅದನ್ನ 3.617ಕ್ಕೆ ಇಳಿಸಿದ್ದಾರೆ. ಇದು ಎಷ್ಟು ಪರ್ಸೆಂಟೇಜ್ ಕಟ್ ಆಯ್ತು ಅಂದ್ರೆ 23% ಕಟ್ ಆಯ್ತು ನಮ್ಗೆ. ನೀವ್ ಅನ್ಕೋಬಹುದು ಬರೀ 1% ಕಮ್ಮಿ ಮಾಡವ್ರೆ, ಇವ್ರೇನ್ ಬಾಯಿ ಹೊಡ್ಕೋತಾ ಇದ್ದಾರೆ ಅಂತ. ಈ 1% ಪರಿಣಾಮ ಎಷ್ಟು ಅಂದ್ರೆ ವರ್ಷ ನಮ್ಗೆ ಕೇಂದ್ರದಲ್ಲಿ ತೆರಿಗೆಯಲ್ಲಿ ನಮ್ಮ ಪಾಲು 23% ಕಟ್ ಆಯ್ತು. ಹಾಗಿದ್ರೆ ಕೃಷ್ಣ ಬೈರೇಗೌಡರು ಯಾವ ಅಂಶಗಳನ್ನ ಪ್ರಮುಖವಾಗಿ ಉಲ್ಲೇಖಿಸಿದ್ರು ಅನ್ನೋದನ್ನ ನೋಡೋದಾದ್ರೆ, ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹವಾಗೋದು ಕರ್ನಾಟಕದಿಂದ. 2023-24ನೇ ಸಾಲಿನಲ್ಲಿ ಯಾವುದೇ ತೆರಿಗೆ ಹಣ ಬಂದಿಲ್ಲ. ಪ್ರತಿ ವರ್ಷ ಕರ್ನಾಟಕದ ತೆರಿಗೆ ಹಣ ಕೋತಾ ಆಗ್ತಾ ಇದೆ. 59,274 ಕೋಟಿ ರೂಪಾಯಿ ಜಿಎಸ್ಟಿಯ ಹಣ ಕರ್ನಾಟಕಕ್ಕೆ ಬರಬೇಕಾಗಿದೆ. ನಾವು 100 ರೂಪಾಯಿ ತೆರಿಗೆ ಕಟ್ಟಿದ್ರೆ 12ರಿಂದ 14 ರೂಪಾಯಿ ಮಾತ್ರ ಸಿಗ್ತಾ ಇದೆ. ನಮ್ಮ ತೆರಿಗೆ ಹಣವನ್ನ ಬೇರೆ ರಾಜ್ಯಗಳಿಗೆ ಕೊಟ್ಟರೆ ಹೇಗೆ? ಸೆಪ್ಟೆಂಬರ್ 13ಕ್ಕೆ ಬರಗಾಲ ಘೋಷಣೆ ಮಾಡಿದ್ದೇವೆ. ಅಕ್ಟೋಬರ್ 4ರಿಂದ 9ರವರೆಗೆ ಕೇಂದ್ರದ ತಂಡ ಭೇಟಿ ಕೊಟ್ಟಿದೆ. ಐಎಂಸಿಟಿ ಟೀಮ್ ಅಕ್ಟೋಬರ್ 20ಕ್ಕೆ ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಸಿದೆ. ಈ ವರದಿ 5 ತಿಂಗಳಾದ್ರೂ ಗೃಹ ಸಚಿವರ ಕಚೇರಿಯಲ್ಲಿ ಧೂಳು ಹಿಡಿತಾ ಇದೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ರು. ಮಾನ್ಯ ಗೃಹ ಸಚಿವರು ಕೇಂದ್ರ ಸರ್ಕಾರ ಐಎಂಸಿಟಿ ಅವರ ರಿಪೋರ್ಟ್ ಅನ್ನ ಅವರ ಟೇಬಲ್ ಮೇಲೆ ಇಟ್ಟು ಧೂಳು ಕುಡಿಯೋದಕ್ಕೆ ಆಗಿ 5 ತಿಂಗಳಾಗಿದೆ. ದ್ವೇಷ ಇಲ್ಲದೆ ಇದ್ರೆ ಇಂಥ ಸುಳ್ಳುಗಳು ಬರೋದಿಲ್ಲ. ಯಾಕೆ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾ ಇದ್ದೀರಿ? ಯಾಕೆ ನಮ್ಮ ಮೇಲೆ ಅನ್ಯಾಯದ ಹಠಕ್ಕೆ ಬಿದ್ದಿದ್ದೀರಿ? ನಿರ್ಮಲಾ ವಿರುದ್ಧ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ವಾಗ್ದಾಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮೂಲಕ ಕೇಂದ್ರ ವಿತ್ತ ಸಚಿವೆ ವಿರುದ್ಧ ಹರಿಹಾಯ್ದಿದ್ದಾರೆ. ಸುಳ್ಳುಗಳ ಮೇಲೆಯೇ ರಾಜಕಾರಣ ನಡೆಸುತ್ತಾ ಬಂದಿರುವ ಭಾರತೀಯ ಜನತಾ ಪಕ್ಷಕ್ಕೆ ಸತ್ಯ ಹೇಳಿ ಅಭ್ಯಾಸವೇ ಇಲ್ಲ. ಮೊನ್ನೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಬಂದು ಸುಳ್ಳುಗಳನ್ನ ಉದುರಿಸಿ ಹೋಗಿದ್ದರು. ಈಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಹಳೆಯ ಸುಳ್ಳುಗಳನ್ನ ಪುನರಾವರ್ತಿಸಿದ್ದಾರೆ. ಈಗಲೂ ಕಾಲಮಿಂಚಿಲ್ಲ. ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರೇ,
ದಯವಿಟ್ಟು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ನೀಡಬೇಕಾಗಿರುವ ಬರ ಪರಿಹಾರ ಮತ್ತು ತೆರಿಗೆ ಪಾಲನ್ನ ಕೊಟ್ಟುಬಿಡಿ. ಮತ್ತೆ ಮತ್ತೆ ಸುಳ್ಳುಗಳ ಮೂಲಕ ನಿಮ್ಮ ವೈಫಲ್ಯವನ್ನ ಸಮರ್ಥಿಸಿಕೊಳ್ಳಲು ಹೋಗಬೇಡಿ. ಒಟ್ಟಾರೆ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ತೆರಿಗೆ ಯುದ್ಧ ಸಾರಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.